ನೀನು ಮೌನವಾದಾಗಲೂ ನಾನು ನಿನ್ನನ್ನು ಪ್ರೀತಿಸಿದೆ. ಮಳೆ ಸುರಿಯುತ್ತಿತ್ತು. ಅದು ಜೋರಾಗಿರಲಿಲ್ಲ, ಆದ್ರೆ ನಿಲ್ಲದೆ ಬೀಳುತ್ತಿತ್ತು. ಅವರ ಪ್ರೀತಿಯಂತೆ. ಕಾವ್ಯ ಬಾಲ್ಕನಿಯಲ್ಲಿ ನಿಂತಿದ್ದಳು. ಮಳೆ ಹನಿಗಳು ಅವಳ ಕೈ ಮೇಲೆ ಬೀಳುತ್ತಿದ್ದವು. ಆದ್ರೆ ಅವಳ ಮನಸ್ಸು ಮಾತ್ರ ಒಂದೇ ಜಾಗದಲ್ಲಿ ನಿಂತಿತ್ತು. ಹಿಂದಿನಿಂದ ಹೆಜ್ಜೆ ಸದ್ದು. ಅರ್ಜುನ್. ಮದುವೆಯಾಗಿ 5 ವರ್ಷ. ಒಂದೇ ಮನೆ, ಒಂದೇ ಹಾಸಿಗೆ. ಆದ್ರೆ ಇತ್ತೀಚೆಗೆ ಒಂದೇ ಮನಸ್ಸು ಅಲ್ಲ. ಚಳಿ ಆಗುತ್ತೆ, ಒಳಗೆ ಬಾ ಅಂತ ಅರ್ಜುನ್ ಹೇಳಿದ. ಅವನು ಕಾಳಜಿ ತೋರಿಸಿದ್ದ. ಆದ್ರೆ ಕಾವ್ಯಾಳಿಗೆ ಅದು ಪ್ರೀತಿಯಂತೆ ಕಾಣಲಿಲ್ಲ. ಅವಳು ನಗಲಿಲ್ಲ, ಒಳಗೆ ಹೋದಳು. ಅದು ಅವರ ಸಮಸ್ಯೆ. ಜಗಳ ಇರಲಿಲ್ಲ, ಕಿರುಚಾಟ ಇರಲಿಲ್ಲ, ಆದ್ರೆ ಪ್ರೀತಿಯ ಮಾತುಗಳು ಇರಲಿಲ್ಲ. ಕಾವ್ಯ ಮತ್ತು ಅರ್ಜುನ್ ಕಾಲೇಜಿನಲ್ಲಿ ಪರಿಚಯ. ಅರ್ಜುನ್ ಜಾಸ್ತಿ ಮಾತನಾಡುವವನಲ್ಲ. ಕಾವ್ಯ ಮಾತ್ರ ಸಣ್ಣ ಮಾತಲ್ಲೂ ಕನಸು ಕಟ್ಟುವವಳು. ಮೊದಲ ಬಾರಿ ಅವನು ಅವಳಿಗೆ ಹೇಳಿದ್ದು, ನನಗೆ ದೊಡ್ಡ ಲವ್ ಸ್ಟೋರೀಸ್ ಅರ್ಥ ಆಗಲ್ಲ, ಆದ್ರೆ ನೀನು ಜೊತೆ ಇದ್ದರೆ ನನಗೆ ಸಾಕು. ಆ ಮಾತೆ ಅವಳಿಗೆ ಪ್ರಪಂಚವಾಗಿತ್ತು. ಅವರು ಪ್ರೀತಿಸಿದ್ರು, ಸರಳವಾಗಿ, ನಿಧಾನವಾಗಿ, ಗಾಢವಾಗಿ. ಮದುವೆ ಆಯ್ತು. ಕಾವ್ಯ ಅಂದುಕೊಂಡಳು ಇನ್ನು ಜೀವನ ಹೀಗೆ. ಆದ್ರೆ ಮದುವೆ ನಂತರ ಜೀವನ ವೇಗವಾಗಿ ಓಡಿತ್ತು. ಅರ್ಜುನ್ ಕೆಲಸ, ಒತ್ತಡ, ಜವಾಬ್ದಾರಿ. ಕಾವ್ಯ ಮನೆ, ಅವನು ಅವಳ ಕನಸು. ಚಹಾ ಮಾಡುತ್ತಿದ್ದಳು. ಕಿಟಕಿ ಬಳಿ ನಿಂತು ಪ್ರತಿ ಹಾರನ್ ಸದ್ದಿಗೂ ತಿರುಗಿ ನೋಡುತ್ತಿದ್ದಳು. ಅವನು ಬಂದಾಗ ಅವಳ ಕಣ್ಣು ಹೊಳೆಯುತ್ತಿತ್ತು. ಆದ್ರೆ ಅವನು ಮೊಬೈಲ್ನಲ್ಲಿ. ಇವತ್ತು ಹೇಗಿತ್ತು? ಅವಳು ಕೇಳುತ್ತಿದ್ದಳು. ಹೌದು, ಓಕೆ, ಅಷ್ಟೇ ಉತ್ತರ. ಆ ಓಕೆ ಪ್ರತಿದಿನ ಅವಳ ಮನಸ್ಸಿನಿಂದ ಒಂದು ಮಾತನ್ನು ಕಿತ್ತುಕೊಳ್ಳುತ್ತಿತ್ತು. ಒಂದು ರಾತ್ರಿ ಲೈಟ್ ಹೋಗಿತ್ತು. ಇಬ್ಬರೂ ಹಾಸಿಗೆಯಲ್ಲಿ. ಕತ್ತಲೆ, ಮೌನ. ಕಾವ್ಯ ನಿಧಾನವಾಗಿ ಕೇಳಿದಳು, ನಾನು ಬದಲಾಗಿದ್ದೀನಾ? ಅರ್ಜುನ್ ತಿರುಗಿ ನೋಡಿದ. ಏನು? ನೀನು ಮೊದಲಿನಂತೆ ನನ್ನನ್ನು ನೋಡೋದೇ ಇಲ್ಲ. ಅರ್ಜುನ್ ನಿಟ್ಟುಸಿರು ಬಿಟ್ಟ. ನಾನು ಟಯರ್ಡ್ ಕಾವ್ಯ, ನಿನಗೆ ಅರ್ಥ ಆಗಲ್ಲ. ಆ ಮಾತು ಅವಳ ಹೃದಯಕ್ಕೆ ತಾಕಿತು. ನನಗೂ ಅರ್ಥ ಮಾಡಿಕೊಳ್ಳೋಕೆ ನೀನು ಮಾತಾಡಬೇಕಲ್ವಾ ಅಂತ ಹೇಳಬೇಕನಿಸಿತು. ಆದ್ರೆ ಅವಳು ಹೇಳಲಿಲ್ಲ. ಅವಳು ಅಂದುಕೊಂಡಳು, ಪ್ರೀತಿ ಅಂದ್ರೆ ತಾಳ್ಮೆ. ದಿನಗಳು ಹೋದವು. ಕಾವ್ಯ ಅವನ ಶರ್ಟ್ ಇಸ್ತ್ರಿ ಮಾಡುತ್ತಿದ್ದಳು, ಲಂಚ್ ಬಾಕ್ಸ್ ರೆಡಿ ಮಾಡುತ್ತಿದ್ದಳು, ಅವನಿಗೆ ತಲೆನೋವಾದಾಗ ಬಾಂಬ್ ಹಾಕುತ್ತಿದ್ದಳು. ಅರ್ಜುನ್ ಅದನ್ನೆಲ್ಲ ಸ್ವೀಕರಿಸಿದ, ಗಮನ ಕೊಡಲಿಲ್ಲ. ಅವಳು ಅವನ ಹತ್ತಿರ ಇದ್ದಳು, ಆದ್ರೆ ಅವನ ಜಗತ್ತಿನಲ್ಲಿ ಇರಲಿಲ್ಲ. ಒಂದು ದಿನ ಅರ್ಜುನ್ ಆಫೀಸಿನಿಂದ ಬಂದಾಗ ಕಾವ್ಯ ಮನೆಯಲ್ಲಿರಲಿಲ್ಲ. ಟೇಬಲ್ ಮೇಲೆ ಒಂದು ಚೀಟಿ ಇತ್ತು. ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ, ನಾನು ನಿನ್ನಿಂದ ದೂರವೂ ಹೋಗಿಲ್ಲ. ನಾನು ನಿನ್ನೊಳಗೆ ಮತ್ತೆ ನನ್ನ ಜಾಗ ಹುಡುಕಲು ಹೊರಟಿದ್ದೇನೆ. ಪ್ರೀತಿ ಎಂದರೆ ಜವಾಬ್ದಾರಿ ಮಾತ್ರ ಅಲ್ಲ ಅಲ್ವಾ? ನಾನು ನಿನ್ನ ಪತ್ನಿ, ಆದರೆ ಮೊದಲು ನಿನ್ನ ಪ್ರೀತಿಯ ಹೆಣ್ಣು ಕಾವ್ಯ. ಅರ್ಜುನ್ ಕುಳಿತ. ಮೊದಲ ಬಾರಿ ಅವನ ಕಣ್ಣುಗಳು ತೇವವಾದವು. ಅವನು ನೆನಪಿಸಿಕೊಂಡ ಅವಳು ನಗುತ್ತಿದ್ದ ಕ್ಷಣಗಳು, ಅವಳು ಕೈ ಹಿಡಿದ ಕ್ಷಣಗಳು, ಅವಳು ಅವನಿಗಾಗಿ ಕಾಯುತ್ತಿದ್ದ ಸಂಜೆಗಳು. ಅವನಿಗೆ ಅರ್ಥ ಆಯಿತು. ಅವಳು ಜಗಳ ಮಾಡಲಿಲ್ಲ, ಅವಳು ಬೇಡಿಕೆ ಇಡಲಿಲ್ಲ. ಅವಳು ಪ್ರೀತಿಯನ್ನು ಮೌನದಲ್ಲಿ ಉಳಿಸಿಕೊಂಡಿದ್ದಳು. ಅರ್ಜುನ್ ಅವನು ಏನು ಹೇಳಲಿಲ್ಲ. ಅವಳ ಕೈ ಹಿಡಿದ. ಅದು 5 ವರ್ಷಗಳ ನಂತರ ಮೊದಲ ಬಾರಿ ಪ್ರೀತಿಯ ಸ್ಪರ್ಶ. ಸಾರಿ ಅಂತಾನೂ ಹೇಳಲಿಲ್ಲ. ಅವನು ಇಷ್ಟೇ ಹೇಳಿದ್ದ, ನಾನು ನಿನ್ನನ್ನು ನೋಡೋದನ್ನು ಮರೆತಿದ್ದೆ, ಇನ್ನು ಕಣ್ಣೆತ್ತಿ ನೋಡ್ತೀನಿ. ಕಾವ್ಯ ನಕ್ಕಳು. ಕಣ್ಣೀರಿನೊಂದಿಗೆ ಮತ್ತೆ ಪ್ರೀತಿ ಶುರುವಾಯಿತು. ಹೊಸದೇ ಅಲ್ಲ, ಆದ್ರೆ ಇನ್ನೂ ಗಾಢವಾಗಿ. ಪ್ರೀತಿ ಕಳೆದು ಹೋಗುವುದಿಲ್ಲ. ನಾವು ಗಮನ ಕೊಡುವುದನ್ನು ನಿಲ್ಲಿಸಿದಾಗ ಅದು ಮೌನವಾಗುತ್ತೆ. ಈ ಗಂಡ ಹೆಂಡತಿಯ ಪ್ರೀತಿಯ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗುವ.